ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶಶಿಗೌಡ ಯೂಟ್ಯೂಬ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಮ್ಮ ಮಾರ್ನಿಂಗ್ ಸ್ಟಾರ್ಟ್ ಆಗೋದೆ ನಮ್ಮ ಕಾಫಿಯಿಂದ. ಈಗ ನಾನು ಕಾಫಿ ಮಾಡ್ಕೊಳ್ಳೋಣ ಅಂತ ಹಾಲು ಕಾಯಕ್ಕಿಟ್ಟಿದ್ದೀನಿ. ಹಾಗೆ ಅಮ್ಮಂಗೆ ಸ್ವಲ್ಪ ಬಿಸಿನೀರು ಮಾಡಿಕೊಡ್ತಾ ಇದ್ದೀನಿ. ಹಾಗೆ ಇವತ್ತು ನಾನು ತರಕಾರಿ ಪಲಾವ್ ಮತ್ತು ಶಾವಿಗೆ ಪಾಯಸ ಮಾಡ್ತೀನಿ, ನನ್ನ ಮಗನ ಬರ್ಡೇ ಇರೋದ್ರಿಂದ. ಈಗ ನಾನು ಕಾಫಿ ಮಾಡಿಕೊಡ್ತಾ ಇದ್ದೀನಿ ಮಮ್ಮಿಗೆ, ಮತ್ತು ನಮ್ಮ ಮನೆಯವ್ರಿಗೆಲ್ಲ ಟೀ ಮಾಡಿಕೊಡ್ತೀನಿ. ಅದೆಲ್ಲ ಮುಗಿಸಿದ್ಮೇಲೆ ಬೇಗ ಬೇಗ ತರಕಾರಿ ಎಲ್ಲ ಕಟ್ ಮಾಡ್ಕೊಬೇಕು. ಇವತ್ತು ಯಾವುದೇ ಥರ ನಾನು ಎಲ್ಲ ವೀಡಿಯೋ ಮಾಡ್ಕೊಂಡಿಲ್ಲ, ಏನೇನು ಬೇಕು ಅಂತೆಲ್ಲ ಒಂದೇ ಸಲ ಹಾಗೆ ಅಡುಗೆ ಮಾಡ್ತಾ 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 ಎಕ್ಸ್ಪ್ಲೈನ್ ಮಾಡ್ಕೊಂಡ್ರೆ ಆಯಿತು ಅಂತ ಡೈರೆಕ್ಟ್ ನಾನು ಕುಕ್ಕಿಂಗೇ ಹೋಗ್ತೀನಿ. ಇವತ್ತು ಕುಕ್ಕಿಂಗ್ ಹೋಗೋಕ್ಕೂ ಮುಂಚೆ ನಾನು ಕಾಫಿ ಕುಡಿಲೇಬೇಕು. ಮಾರ್ನಿಂಗ್ ನಾನು ಕಾಫಿ ಕುಡಿಲಿಲ್ಲ ಅಂದರೆ ನನಗೇನು ಕೆಲಸನೇ ಮಾಡೋಕ್ಕೆ ಮೂಡ್ ಬರಲ್ಲ. ನೆಕ್ಸ್ಟ್ ಒಂದು ಕಡೆ ಅವ್ರಿಗೂ ಟೀ ಇಟ್ಟಿದ್ದೀನಿ. ಇವಾಗ ನಾನು ಶಾವಿಗೆ ಪಾಯಸ ಮಾಡಬೇಕು ಅಂತ ಹಾಲು ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಶಾವಿಗೆ ಪಾಯಸಕ್ಕೆ ಶಾವಿಗೆನೇ ಹುರ್ಕೋಬೇಕು. ಇವಾಗ ಶಾವಿಗೆ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಡ್ರೆ ಸಾಕು. ನಾನು ತುಪ್ಪ ಹಾಕ್ಕೊಂಡಿಲ್ಲ, ನಿಮಗೆ ಬೇಕು ಅಂದರೆ ತುಪ್ಪ ಹಾಕ್ಕೊಳ್ಳಿ. ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಚೆನ್ನಾಗೇ ಇರುತ್ತೆ ಶಾವಿಗೆ ಪಾಯಸ. ನನಗೆ ಅದೇನೋ ಗೊತ್ತಿಲ್ಲ, ಈ ಥರ ಡ್ರೈ ರೋಸ್ಟೇ ನಾನು ಮಾಡ್ಕೊಳ್ಳೋದು ಯಾವಾಗೂ. ನೀವು ಬೇಕಾದ್ರೆ ಡ್ರೈ ಫ್ರೂಟ್ಸ್ ಎಲ್ಲ ನೀವು ರೋಸ್ಟ್ ಮಾಡ್ಕೊಳ್ಳೋವಾಗ ತುಪ್ಪನ ಎಷ್ಟು ಬೇಕಾದ್ರೂ ಹಾಕ್ಕೊಳ್ಳಿ. ನನ್ನ ಮಗನ ಫೇವ್ರೆಟ್ ಅಂದ್ಬಿಟ್ಟು ನಾನು ಇವಾಗ ಶಾವಿಗೆ ಪಾಯಸ ಮಾಡ್ತಿರೋದು, ಅವ್ನ ಬರ್ತ್ಡೇ ಇರೋದಕ್ಕೆ. ಈಗ ನೋಡಿ ಶಾವಿಗೆ ಎಲ್ಲ ಹುರ್ಕೋತಾ ಇದ್ದೀನಿ. ಶಾವಿಗೆ ಹುರ್ಕೊಂತ ಹಾಗೆ ನಾನು ಬೇರೆ ಬೇರೆ ಕೆಲಸನೂ ಎಲ್ಲ ಮಾಡ್ಕೋತಾ ಇದ್ದೀನಿ. ಅಡುಗೆಗೂ ಗೊತ್ತಲ್ವ, ಪಲಾವ್ ಅಂದರೆ ಎಷ್ಟು ಕೆಲಸ ಮಾಡ್ಕೊಬೇಕು. ಬೆಳ್ಳುಳ್ಳಿ ಎಲ್ಲ ರೆಡಿ ಮಾಡ್ಕೊಳ್ಳೋದು, ಕೊತ್ತಂಬರಿ ಸೊಪ್ಪು ರೆಡಿ ಮಾಡ್ಕೊಳ್ಳೋದು, ಅದೆಲ್ಲ ಮಾಡ್ಕೊತಾನೆ ನಾನು ಇಲ್ಲಿ ಸ್ಟಾರ್ಟ್ ಮಾಡ್ಕೊಂಬಿಟ್ಟೆ ಪಾಯಸ ಮಾಡೋದಕ್ಕೆ. ಇವಾಗ ಈಗ ಹಾಲು ಕಾಯ್ತಾ ಇದೆ. ಈಗ ನೋಡಿ ಶಾವಿಗೆ ಹುರಿದಿಟ್ಕೊಂಡಿದ್ನಲ್ಲ, ಚೆನ್ನಾಗಿ ಕಾಯ್ದಿರೋ ಹಾಲಿಗೆ ಈ ಕಲರು ಚೇಂಜ್ ಆಗಿದೆ. ಇವಾಗ ಚೆನ್ನಾಗಿ ಹಾಲು ಕಾಯ್ದಿದೆ, ಅದಕ್ಕೆ ನಾನು ಇವಾಗ ಶಾವಿಗೆನ ಹಾಕ್ಕೋತೀನಿ. ಹಾಲು ಅಷ್ಟೇ ಕಾದಿದ ತಕ್ಷಣ ಆಗಬಾರ್ದು, ಚೆನ್ನಾಗಿ ಕಾಯಿಸ್ಬೇಕು ಹಾಲನ್ನು. ನೋಡಿ ಹೆಂಗೆ ಇದೆ. ಓಕೆ, ಇನ್ನೊಂದು ಸ್ವಲ್ಪ ಕುಕ್ ಆದರೆ ಸಾಕು. ಹಾಗೆ ನಾನು ಇದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ರೆಡಿ ಮಾಡ್ಕೋತೀನಿ. ಈಗ ನಾನು ಇಲ್ಲಿ ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಮತ್ತು ಏಲಕ್ಕಿ ತೊಗೊಂಡಿದ್ದೀನಿ. ನಾನು ಗೋಡಂಬಿ ಮತ್ತು ಬಾದಾಮಿನ ಸ್ವಲ್ಪ ಕ್ರಷ್ ಮಾಡಿನೇ ಫ್ರೈ ಮಾಡ್ಕೊಳ್ಳೋದು. ಈಗ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಗೋಡಂಬಿ, ಬಾದಾಮಿ, ದ್ರಾಕ್ಷಿ ಎಲ್ಲ ಫ್ರೈ ಮಾಡ್ಕೊತೀನಿ. ಇದೆಲ್ಲ ಫ್ರೈ ಮಾಡಿಕೊಂಡು ಶಾವಿಗೆ ಎಲ್ಲ ಬೆಂದ ಮೇಲೆ ನಾನು ಇದನ್ನು ಆ್ಯಡ್ ಆನ್ ಮಾಡ್ಕೊತೀನಿ. ಅದಕ್ಕೆ ಮುಂಚೆ ನಾನು ಸಕ್ಕರೆ ಹಾಕ್ಕೋಬೇಕು. ಇಲ್ಲಿ ನಾನು 2 ಕಪ್ ಸಕ್ಕರೆ ತಗೋತಾ ಇದ್ದೀನಿ. ಶಾವಿಗೆ ಫುಲ್ ಕುಕ್ ಆಗಿದೆ. ಇವಾಗ ಇದನ್ನೆಲ್ಲ ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ನಾವು ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೊಳ್ಳೋಣ. ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ತುಪ್ಪದಲ್ಲಿ. ನೋಡಿ ಶಾವಿಗೆ ಪಾಯಸ ರೆಡಿ ಆಯಿತು. ಈಗ ನೆಕ್ಸ್ಟು ಪಲಾವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಬಿಡೋಣ. ಈಗ ನೋಡಿ ಪಲಾವ್ ಮಾಡೋದಕ್ಕೆ ನಾನೊಂದು ಡಬ್ರಿ ಇಟ್ಕೊಂಡಿದ್ದೀನಿ, ಅದರಲ್ಲಿ ಆಯಿಲ್ ಹಾಕ್ಕೋತಾ ಇದ್ದೀನಿ. ಆಯಿಲ್ ಸ್ವಲ್ಪ ಜಾಸ್ತಿ ಹಾಕ್ಕೊಬೇಕು ಪಲಾವ್ಗೆಲ್ಲ.
ಈಗ ಒಗ್ಗರಣೆಗೆ ನಾನು ಏನೇನು ತೊಗೊಂಡಿದ್ದೀನಿ ಅಂದರೆ ಈರುಳ್ಳಿ ತೊಗೊಂಡಿದ್ದೀನಿ, ಮೆಂತ್ಯ ಸೊಪ್ಪು, ಸ್ವಲ್ಪ ಪುದೀನ ತೊಗೊಂಡಿದ್ದೀನಿ. ರುಬ್ಬಕ್ಕೆ ಸ್ವಲ್ಪ ಪುದೀನ ಜಾಸ್ತಿ ತೊಗೋತೀನಿ, ಒಗ್ಗರಣೆಗೆ ಜಾಸ್ತಿ ತೊಗೊಳ್ಳಲ್ಲ, ಸ್ವಲ್ಪನೇ ತೊಗೊಂಡಿದ್ದೀನಿ. ಈಗ ನೋಡಿ ಈರುಳ್ಳಿ, ಮೆಂತ್ಯ ಸೊಪ್ಪು, ಪುದೀನ ಸೊಪ್ಪನ್ನ ನಾನಿಲ್ಲಿ ಆಯಿಲಲ್ಲಿ ಹಾಕ್ಕೊಂಡಿದ್ದೀನಿ ಫ್ರೈ ಮಾಡ್ಕೊಳ್ಳೋದಕ್ಕೆ. ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ. ಎಲ್ಲ ರೆಡಿ ಮಾಡ್ಕೊಂಡಿದ್ರೆ ಬೇಗ ಆಗುತ್ತೆ. ಇವಾಗ ಡ್ರೈ ರೋಸ್ಟ್ ಮಾಡ್ಕೊತೀನಿ ನಾನು. ಇದು ಮಸಾಲಾಗೆ ರೆಡಿ ಮಾಡ್ಕೋತಾ ಇರೋದು. ಇಲ್ಲೇನೇನು ತೊಗೊಂಡಿದ್ದೀನಿ ಅಂದರೆ ಧನಿಯಾ, ಚಕ್ಕೆ, ಲವಂಗ, ಏಲಕ್ಕಿ, ಅನಾನಸು ಮತ್ತು ಸೋಂಪು, ಜಾಪತ್ರೆ. ಈ ಥರ ಡ್ರೈ ರೋಸ್ಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಮಸಾಲ, ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗೆ ನಾನು ಅಕ್ಕಿನೂ ಎಲ್ಲ ತೊಳೆದಿಟ್ಟಿದ್ದೀನಿ ಆಲ್ರೆಡಿ. ಒಂದು ಕಡೆ ಬಿಸಿನೀರು ಸಹಿತ ಇಟ್ಕೊಂಡಿದ್ದೀನಿ. ಈ ಥರ ಮಾಡೋದ್ರಿಂದ ನಮಗೆ ಬೇಗ ಆಗುತ್ತೆ ತಿಂಡಿ ಎಲ್ಲ. ಈಗ ನೋಡಿ ಇದು ಫ್ರೈ ಆಗಿದೆ ಇವಾಗ. ಈಗ ನೆಕ್ಸ್ಟ್ ನಾನು ಆನಿಯನ್ ಸ್ವಲ್ಪ ರೋಸ್ಟ್ ಆಗಿತ್ತು, ಒಂದು ಹಾಫ್ ರೋಸ್ಟ್ ಆಗಿರೋದ್ರಿಂದ ನಾನು ಈ ಟೈಮ್ಗೆ ಬಟಾಣಿನ ಹಾಕ್ಕೋತೀನಿ. ತರಕಾರಿ ಜೊತೆ ಹಾಕಿದ್ರೆ ಬಟಾಣಿ ಸ್ವಲ್ಪ ಬೇಗ ಬೇಯಲ್ಲ, ತರಕಾರಿ ಬೆಂದೋಗ್ಬಿಡುತ್ತೆ. ಅದಕ್ಕೆ ಈ ಟೈಮಲ್ಲಿ ನಾನು ಫಸ್ಟೇ ಬಟಾಣಿ ಹಾಕ್ಕೋತೀನಿ. ಈಗ ಮಸಾಲಾಗೆ ಏನೇನು ಬೇಕು ಅಂದರೆ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ವಲ್ಲ, ನೆಕ್ಸ್ಟು ನಾನು ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿರು ಮೆಣಸಿನ್ಕಾಯಿ, ಪುದೀನ, ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಆ ಡ್ರೈ ರೋಸ್ಟ್ ಜೊತೆಗೆ ನಾನು ಇಷ್ಟನ್ನು ರುಬ್ಕೋತೀನಿ. ಈಗ ನೋಡಿ ನಾನು ರುಬ್ಬಿಟ್ಟು ಮತ್ತೆ ಇಲ್ಲಿ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ. ಅದನ್ನೆಲ್ಲ ನೀಟಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಆವಾಗಲೇ ಹೇಳ್ದಂಗೆ ಆಲ್ರೆಡಿ ನಾನು ಅಕ್ಕಿ ತೊಳೆದು ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ. ಆದರೆ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇದರಲ್ಲಿ ಹಸಿ ವಾಸನೆ ಎಲ್ಲ ಹೋಗಿ ಆಯಿಲೆಲ್ಲ ಬಿಡಬೇಕು. ನೋಡಿ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ತರಕಾರಿ ರೆಡಿ ಇದೆ. ಈಗ ನಾನು ತರಕಾರಿ ಹಾಕ್ಕೋತೀನಿ. ನೋಡಿ ಆಯಿಲೆಲ್ಲ ಹೆಂಗೆ ಬಿಟ್ಟಿದೆ ಸೈಡಲ್ಲಿ ಅಂದ್ಬಿಟ್ಟು ನಾನು ಈ ಟೈಮಲ್ಲಿ ತರಕಾರಿ ಹಾಕ್ಕೊಂಬಿಡ್ತೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ. ಟೊಮೊಟೊ ಕ್ಯೂರಿ ಹಾಕ್ಕೊಂಡು ಇವಾಗ ಅಕ್ಕಿ ತೊಳೆದಿಟ್ಟಿರೋ ಅಕ್ಕಿ ಹಾಕ್ಕೋತಾ ಇದ್ದೀನಿ. ಎಲ್ಲ ಹಾಕ್ಕೊಂಡು ಒಂದ್ಸಲ ಫ್ರೈ ಮಾಡಿ, ಅಕ್ಕಿನೂ ಎಲ್ಲ ಹಾಕ್ಕೊಂಬಿಟ್ಟು ಒಂದ್ಸಲ ಫ್ರೈ ಮಾಡ್ಕೊಂಬಿಡ್ತೀನಿ. ಹಾಗೆ ನಾನು ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡಿದ್ದೆ, ಜಾಸ್ತಿ ಹಾಕ್ಕೊಂಡಿಲ್ಲ. ಈಗ ಬಿಸಿನೀರು ಇಟ್ಟಿದ್ದೆ ಅನ್ನಲ್ಲ, ನಾನು ಆ ಬಿಸಿನೀರನ್ನ ಇದ್ರಲ್ಲಿ ಹಾಕ್ಕೋತಾ ಇದ್ದೀನಿ. 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರಂಗೆ ನಾನು ಹಾಕ್ಕೊಂಡಿದ್ದೀನಿ. ಈಗ ನೋಡಿ ಕ್ವಿಕ್ಕಾಗಿಯೇ ರೆಡಿ ಆಯಿತು ಪಲಾವ್. ನಾವು ಬಿಸಿನೀರು ಇಟ್ಕೊಂಡಿರೋದ್ರಿಂದ ತುಂಬ ಸ್ಪೀಡಾಗಿ ಮಾಡ್ಕೊಬೋದು ಟಿಫನ್ಸ್ ಎಲ್ಲ ಮಾರ್ನಿಂಗು. ಇವಾಗ ಬಿಸಿ ಬಿಸಿ ಪಲಾವ್ ರೆಡಿ ಆಗಿದೆ. ಈಗ ನಾನು ಫಸ್ಟ್ ಸರ್ವ್ ಮಾಡೋದೇ ಇವತ್ತು ನನ್ನ ಮಗನಿಗೆ, ಏಕೆಂದರೆ ಅವನಿಗೆ ಅಲ್ವಾ ಸ್ಪೆಷಲ್ ಡೇ ಇವತ್ತು, ಅದಕ್ಕೋಸ್ಕರ ಅವನ ಪ್ಲೇಟ್ನ ನಾನು ರೆಡಿ ಮಾಡಿದ್ದೆ ಈ ಥರ. ತರಕಾರಿ ಪಲಾವ್, ಮೊಸರು ಬಜ್ಜಿ, ಶಾವಿಗೆ ಪಾಯಸ. ಈಗ ಅವನಿಗೆ ಕೊಡ್ತೀನಿ, ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳು ಅಂತ ಹೇಳ್ತಾ ಇದ್ದೀನಿ. ವೀಡಿಯೋಸ್ಗೆಲ್ಲ ಅವ್ನು ಬರೋದಿಲ್ಲ. ಹಾಗೆ ನನ್ನ ಫ್ರೆಂಡ್ ಒಬ್ಬರು ಟೆಂಪಲ್ಗೆ ಹೋಗಿದ್ರು ಅಂತ ಈ ವಿಡಿಯೋನ ಪೋಸ್ಟ್ ಮಾಡಿದರು. ನಾನು ಇಲ್ಲಿಂದನೇ ದೇವ್ರ ದರ್ಶನ ಮಾಡ್ಕೊಳ್ಳೋ ಹಂಗಾಯಿತು, ಏಕೆಂದರೆ ನಾವು ಹೋಗೋ ಹಂಗಿರಲಿಲ್ವಲ್ಲ ಅದಕ್ಕೆ. ಹಾಗೆ ಈ ವಿಡಿಯೋ ನೋಡಿ ನೀವು ದೇವ್ರ ದರ್ಶನ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಈ ವಿಡಿಯೋ ಏನಾರ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. Thank you so much for watching my videos.